ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಎಕ್ಸಸೈಸ್ 7.6ಅಲ್ಲಿ ಬರುವಂಥ ಎಲ್ಲ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ಎಕ್ಸಸೈಸ್ 7.6 ಮಾಡ್ತಾ ಇದ್ದೀನಿ. ಇದು ಇಂಟಿಗ್ರೇಷನಲ್ಲಿ ಬರುವಂಥ ಎಕ್ಸಸೈಸ್ ಆಗಿದೆ. ಸೊ ಇದರಲ್ಲಿ ಬಂದಿರುವಂಥ ಎಲ್ಲ ಎಕ್ಸಾಂಪಲ್ಸ್ ನಾವು ಇಂಟಿಗ್ರೇಟ್ ಮಾಡಬೇಕು. ಸೊ ಇದು ಯಾವ ಥರ ಇರುತ್ತೆ ಕ್ವಶನ್ಸ್ ಅಂತಂದರೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮಾಡುವಂಥ ಕ್ವಶನ್ಸ್ಗಳಾಗಿದ್ದಾವೆ ಇವೆಲ್ಲನೂ. ಅದನ್ನು ಯಾವ ಥರ ನಾವು ಗೊತ್ತು ಮಾಡ್ಕೋಬೇಕು ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದರೆ, ಇಲ್ಲಿ ಆ ಕ್ವಶನ್ನ ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಎರಡು ವೇರಿಯೇಬಲ್ ಇದೆ, ಅಂದರೆ u/v ರಿಸಲ್ಟ್ ಇದೆ. ಸೊ ಇದಕ್ಕೆ ನಾವು ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕು ಅಂತಂದರೆ ನಮಗೆ ಮೊದಲಿಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಗೊತ್ತಿರಬೇಕಂದ್ರೆ u/v ಇದ್ದಾಗ ಇಂಟು dx ಈ ಥರ ಇದ್ದಾಗ ಸೊ ನಾವು ಯಾವ ಥರ ಇದನ್ನು ಇಂಟಿಗ್ರೇಟ್ ಮಾಡ್ಕೋಬೇಕು. u/v ಅಂದಾಗ ಡಿಫ್ರೆನ್ಷಿಯೇಷನ್ ಒಳಗೆ ನಿಮಗೆ ಗೊತ್ತಿತ್ತು u/v, ಬಟ್ ಇಂಟಿಗ್ರೇಷನಲ್ಲಿ u/v ಬಂದಾಗ ಯಾವ ಥರ ನಾವು ಇಂಟಿಗ್ರೇಷನ್ ಮಾಡಬೇಕು, ಅದಕ್ಕೆ ನಾವು ನೇಮ್ ಏನು ಕೊಟ್ಟಿದ್ದೀವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ. ಓಕೆ, ನಾನು ಮೊದಲಿಗೆ ನಿಮಗೆ ಫಾರ್ಮುಲಾ ಬರ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಯುನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ನೆಕ್ಸ್ಟ್ ವಿಗೆ ಇಂಟಿಗ್ರೇಷನ್ ಮಾಡ್ಕೋಬೇಕು, ಅಂದರೆ ಸೆಕೆಂಡ್ ಫಂಕ್ಷನ್ಗೆ ಇಂಟಿಗ್ರೇಟ್ ಮಾಡಬೇಕು. ಅದಾದಮೇಲೆ ಮೈನಸ್ ಸೈನು ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಬೇಕು, ಯಾವುದು ಯು ಅನ್ನೋದು. ಓಕೆ, ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮತ್ತೆ ಇದೆಲ್ಲ ಕಂಪ್ಲೀಟ್ ಆಯ್ತಾ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲೊಂದು ಡಿ ಎಕ್ಸ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಇಲ್ಲೊಂದು ಇಂಟಿಗ್ರೇಷನ್ ಇದೆ, ಇಲ್ಲೊಂದು ಇಂಟಿಗ್ರೇಷನ್ ಇದೆ. ಸೊ ಇದ್ರದ್ದು ಇಂಟಿಗ್ರೇಷನ್ ಡಿ ಎಕ್ಸು, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದಿತ್ತಲ್ಲ ಅದ್ರದ್ದೊಂದು ಡಿ ಎಕ್ಸು. ಇದು ನಿಮ್ಮದು ಫಾರ್ಮುಲಾ ಇಂಟಿಗ್ರೇಷನ್ ಬೈ ಪಾರ್ಟ್. ಏನು ಮಾಡಬೇಕು, ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್ ಮೈನಸ್ ಇಲ್ಲಿ ನೆನಪಿನಲ್ಲಿ ಇರಬೇಕು. ಅದಾದಮೇಲೆ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್, ಸೆಕೆಂಡ್ದು ಇಂಟಿಗ್ರೇಷನ್, ಇದೆಲ್ಲ ಆನ್ಸರ್ ಬಂದಮೇಲೆ ಮತ್ತೆ ಅದರದ್ದು ಇಂಟಿಗ್ರೇಷನ್ ಮಾಡಿ ಇಡಬೇಕು. ಇದು ಸಿಂಪಲ್ ಆಗಿದೆ, ಇದು ನೋಡ್ಲಿಕ್ಕೆ ನಿಮಗೆ ಅಷ್ಟು ದೊಡ್ಡದು ಅನ್ಸ್ಬೋದು ಕರೆ, ಬಟ್ ಇದು ಸಿಂಪಲ್ ಮೆಥಡ್ ಆಗಿದೆ. ಇವಾಗ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈಗ ಏನಿದೆ ಎಕ್ಸ್ ಮತ್ತೆ ಸೈನ್ ಎಕ್ಸ್, ಇದನ್ನ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು, ನೀವು ಯಾವುದನ್ನ ಡಿಫ್ರೆನ್ಷಿಯೇಷನ್ ತಗೊಂತಾ ಇದ್ದೀರಾ, ಯಾವುದನ್ನ ಇಂಟಿಗ್ರೇಷನ್ ಪಾರ್ಟ್ ಆಗಿ ತಗೊಂತಾ ಇದ್ದೀರಾ ಅಂತ. ಓಕೆ, ಒಂದು ಡಿಫ್ರೆನ್ಷಿಯೇಷನ್ ಸಲುವಾಗಿ ತಗೋಬೇಕು, ಒಂದು ಇಂಟಿಗ್ರೇಷನ್ ಅಂದ್ರೆ ಫಸ್ಟ್ ರಿಸಲ್ಟ್ ಆರ್ ಸೆಕೆಂಡ್ ರಿಸಲ್ಟ್. ಓಕೆ, ಸೊ ಇಲ್ಲಿ ಎರಡು ರಿಸಲ್ಟ್ ಇದೆ. ಎಕ್ಸ್ ಅನ್ನೋದನ್ನ ನೀವು ಇಂಟಿಗ್ರೇಷನ್ ತಗೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ ಇಂಟಿಗ್ರೇಷನ್ x² ಆಗುತ್ತೆ. ಅದನ್ನೇ ನೀವು ಡಿಫ್ರೆನ್ಷಿಯೇಷನ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗಿಬಿಡುತ್ತಾ, ಅಂದ್ರೆ ಅದು ಕ್ಯಾಲ್ಕುಲೇಷನ್ಗೆ ಬಹಳ ಸಿಂಪಲ್ ಆಗುತ್ತೆ. ಹೀಗಾಗಿ ಏನಂತ ತಗೋಬೇಕು, ಈ ಫಸ್ಟ್ ರಿಸಲ್ಟಿಗೆ ಡಿಫ್ರೆನ್ಷಿಯೇಷನ್ ಅಂತ ತಗೊಂಡು ಇದಕ್ಕೆ ಇಂಟಿಗ್ರೇಷನ್ ಅಂತ ತಗೋಬೇಕು. ಅಂದ್ರೆ ಇದು ಫಸ್ಟ್ ರಿಸಲ್ಟ್, ಇದು ಸೆಕೆಂಡ್ ರಿಸಲ್ಟ್ ಆಗುತ್ತೆ ನೋಡಿ. ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬರೆದ್ರೆ ಡಿ ಎಕ್ಸ್ ಅಂತ ಬರಿತಾ ಇದೀನಿ, ಅಂದ್ರೆ ಇದು ಫಸ್ಟ್ ಇದು ಸೆಕೆಂಡ್. ಸೊ ಇವಾಗ ಯು ಅಂತಂದ್ರೆ ಎಕ್ಸ್ ಆಗಿದೆ, ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನಿದೆ ಸೆಕೆಂಡ್ ರಿಸಲ್ಟ್ ಸೈನ್ ಇದೆ, ಸೊ ಸೈನ್ ಎಕ್ಸ್ ಡಿ ಎಕ್ಸ್. ಸೊ ಇದ್ರದ್ದು ಹೋಲ್ ಇನ್ನೊಂದು ಡಿ ಎಕ್ಸ್ ಬರುತ್ತೆ ಇಲ್ಲಿ, ಬೇಕಿದ್ರೆ ಇಲ್ಲಿ ಬ್ರಾಕೆಟ್ ತಗೊಳ್ಳಿ. ಈಗ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಸೊ ಫಾರ್ಮುಲಾನ ನಾನು ಇವಾಗ ಅಪ್ಲೈ ಮಾಡಿದೆ, ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು. ಇವಾಗ ಎಕ್ಸ್ ಆಸ್ ಇಟ್ ಇಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಇಲ್ಲಿ ನೆನಪಿರಬೇಕು, ಇಂಟಿಗ್ರೇಷನ್ ಅಲ್ಲಿ ಸೈನ್ ರಿಸಲ್ಟ್ ಮೈನಸ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಮೈನಸ್, ಇಲ್ಲಿಗೆ ಡೈರೆಕ್ಟ್ ಆಗಿ ಮೈನಸ್ ಬರ್ದಿದ್ದೀನಿ. ಸೈನ್ ಎಕ್ಸ್ ಇದ್ದು ಕಾಸ್ ಎಕ್ಸ್ ಆಯಿತು, ಮೈನಸ್ ಕಾಸ್ ಎಕ್ಸ್ ಇದು ಕಂಪ್ಲೀಟ್ ಆಯ್ತಾ. ಅದಾದಮೇಲೆ ಮೈನಸ್, ಇದು ಇಂಟಿಗ್ರೇಷನ್ ಆಸ್ ಇಟ್ ಇಸ್ ಬರ್ಕು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, ಮತ್ತೆ ಸೈನ್ ಎಕ್ಸ್ ಇಂಟಿಗ್ರೇಷನ್ ಇದೆ ಇಲ್ಲಿ. ಸೊ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಇದು ಕಂಪ್ಲೀಟ್ ಆಯ್ತಾ. ಮತ್ತೆ ಇಲ್ಲೊಂದು ಡಿ ಎಕ್ಸ್ ಇದೆಯಲ್ಲ ಅದನ್ನ ಡಿ ಎಕ್ಸ್ ಬಿಟ್ಟು, ಇದು ಮೈನಸ್ ಹೊರಗಡೆ ಬಂದರೆ ಇದು ಪ್ಲಸ್ ಆಗುತ್ತಾ. ಸೊ ಇಲ್ಲಿ ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಇದು ಮೈನಸ್ ಮೈನಸ್ ಪ್ಲಸ್ ಆಯಿತು. ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್ ಆಯಿತು, ಡಿ ಎಕ್ಸ್ ಆಯಿತು. ಅದಾದಮೇಲೆ ಮೈನಸ್ ಎಕ್ಸ್ ಇಂಟು ನೋಡಿ, ಎಕ್ಸ್ ಇಂಟು ಕಾಸ್ ಎಕ್ಸ್, ಇದು ಆಸ್ ಇಟ್ ಈಸ್ ಬರ್ಕೊಂತೀರಾ, ಪ್ಲಸ್ ಇವಾಗ ಹೇಳಿ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಪ್ಲಸ್ ಸಿ, ಲಾಸ್ಟಿಗೆ ಪ್ಲಸ್ ಸಿ ಅಂತ ಬರೀ. ಇಷ್ಟಾದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಇಷ್ಟೇ ಇರೋದು ಆನ್ಸರ್. ಓಕೆ, ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಫಸ್ಟಿಗೆ ತಗೊಳ್ಳೋದಿದೆಯಲ್ಲ ಅದನ್ನು ಬಹಳ ಇಂಪಾರ್ಟೆಂಟ್. ಯಾವುದು ಫಸ್ಟ್ ಪಾರ್ಟ್ ತಗೋತೀರಾ, ಯಾವುದು ಸೆಕೆಂಡ್ ಪಾರ್ಟ್ ತಗೋತೀರಾ. ಫಸ್ಟ್ ಪಾರ್ಟ್ಸ್ ಡಿಫ್ರೆನ್ಷಿಯೇಷನ್ ತೊಗೊಳ್ಳಿ, ಸೆಕೆಂಡ್ ಅಂದರೆ ಇಂಟಿಗ್ರೇಷನ್ ಅಂತ ತಿಳ್ಕೊಳ್ಳಿ. ಓಕೆ, ಇಷ್ಟು ಮಾಡಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನಾನು ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ ಇಂಟು ಸೈನ್ 3x ಅಂತ ಇದೆ. ಅಂದರೆ ಇಲ್ಲಿ ಈಸಿಯಾಗಿ ನೀವು ಗೊತ್ತಾಗುತ್ತೆ. ಇದು ಏನು ತಗೋಬೇಕು, ಫಸ್ಟ್ ಡಿಫ್ರೆನ್ಷಿಯೇಷನ್ ಅಂತ ತಗೊಂತೀರಾ, ಇದನ್ನೇನು ತಗೊಂತೀರಾ, ಇಂಟಿಗ್ರೇಷನ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ನಾನು ಇವಾಗ ಡೈರೆಕ್ಟಾಗಿ ಬರಿತಾ ಇದ್ದೀನಿ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ 3x ಡಿ ಎಕ್ಸ್ ಅಂತ ಬರ್ಕೊಳ್ಳಿ ಇವಾಗ. ಸೊ ಫಸ್ಟ್ ಏನು ಮಾಡ್ತೀರಾ, ಎಕ್ಸ್ ಆಸ್ ಇಟ್ ಇಸ್ ಇಂಟಿಗ್ರೇಷನ್ ಆಫ್ ಸೈನ್ 3x, ಇಂಟಿಗ್ರೇಷನ್ ಆಫ್ ಸೈನ್ 3x ಇಲ್ಲಿ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ಓಕೆ, ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಸೈನ್ 3x ಡಿ ಎಕ್ಸ್ ಇಲ್ಲಿ ಎರಡು ಡಿ ಎಕ್ಸ್ ಬರುತ್ತೆ, ಯಾಕೆ ಎರಡು ಇಂಟಿಗ್ರೇಷನ್ ಇದೆ. ಅದಾದಮೇಲೆ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಂತೀರಾ, ಸೈನ್ 3x ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಬರುತ್ತೆ, ಇಲ್ಲಿ
ಕಾಸ್ 3x ಆಗುತ್ತೆ. ಇಲ್ಲಿ 3x ಅನ್ನೋದು ಎಕ್ಸ್ಟ್ರಾ ಟರ್ಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ 3x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 3 ಬರುತ್ತೆ. ಅದನ್ನ ನಾವು ಡಿವೈಡೆಡ್ ಬೈ ಮಾಡ್ಕೋಬೇಕು, ಇದು ಗೊತ್ತಿರಲಿ. ಓಕೆ, ಡಿಫ್ರೆನ್ಸಿಯೇಷನ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ವಿ, ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಬಂದ್ರೆ ಅದನ್ನ ಡಿವೈಡ್ ಮಾಡ್ಬೇಕು. 3x ಡಿಫ್ರೆನ್ಸಿಯೇಷನ್, x ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಸೊ 3 ಉಳಿತಲ್ಲ, ಅದನ್ನ ಇಲ್ಲಿ ಡಿವೈಡ್ ಬೈ ಮಾಡಬೇಕು. ಅದಾದ್ಮೇಲೆ ಮೈನಸ್ ಅಗೇನ್ x ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಬಿಟ್ಬಿಡಿ. ಮತ್ತೆ ಇದು ರಿಸಲ್ಟ್ ಏನಾಗುತ್ತೆ ನೋಡಿ, ಮೈನಸ್ ಬರುತ್ತಾ ಇಲ್ಲಿ ಕೂಡ. ಸೊ ಮೈನಸ್ ಮೈನಸ್ ಇದನ್ನ ಪ್ಲಸ್ ಮಾಡ್ಕೊತಾ ಇದೀನಿ. ಕಾಸ್ 3x ಡಿವೈಡೆಡ್ ಬೈ 3 ಆಗುತ್ತೆ. ಇದು dx ಆಸ್ ಇಟ್ ಈಸ್. ಓಕೆ, ಸೊ ನಾನು ಇಲ್ಲಿ 1/3 ಕಾಮನ್ ತೊಗೊತಾ ಇದ್ದೀನಿ ಫಸ್ಟು. ಸೊ 1/3 ಕಾಮನ್ ತೊಗೊಂಡ್ರೆ ಇಲ್ಲಿ ಏನು ಉಳಿತು ನೋಡಿ, ಮೈನಸ್ ಎಕ್ಸ್ ಇಂಟು ಕಾಸ್ 3x ಆಗುತ್ತೆ, ಪ್ಲಸ್ ಸೊ ಇಲ್ಲಿ 3 ಹೊರಗಡೆ ಬಂದಿದೆ, ಕಾಸ್ 3x ಉಳಿತು. ಮತ್ತೆ ಇದಕ್ಕೆ ಇಂಟಿಗ್ರೇಷನ್ ಮಾಡ್ಕೋಬೇಕು ಇವಾಗ. ಸೊ ಇಂಟಿಗ್ರೇಟ್ ಮಾಡಿದ್ರೆ ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ 3x ಆಗುತ್ತೆ, ಮತ್ತೆ ಇಲ್ಲಿ ಒಂದು 3 ಬರುತ್ತೆ. ಓಕೆ, ಇದಾದ್ಮೇಲೆ ಪ್ಲಸ್ ಸಿ. ಎಷ್ಟಾದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಸೊ ನೋಡಿ, ಇಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು ಅಗೇನ್ ಮತ್ತೆ ಫಾರ್ಮುಲಾ, ಮತ್ತೆ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್. ಇದಿಷ್ಟು ಗೊತ್ತಿದ್ರೆ ಈಸಿಯಾಗಿ ಇದನ್ನು ಕೂಡ ಮಾಡ್ಬೋದು. ಇಲ್ಲಾಂದ್ರೆ ನೀವು 1/3 ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೂಡ ಬರೀಬೋದು. ಸಪೋಸ್ ನೀವು 1/3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗಿರ್ತಿತ್ತು ಅಂದ್ರೆ ಎಕ್ಸ್ ಇಂಟು ಕಾಸ್ 3x, ಇದು ಡಿವೈಡ್ ಬೈ 3ನೇ ಇರ್ತಿತ್ತು. ಇಲ್ಲಿ 3 × 3 9 ಇರುತ್ತೆ. ಇಷ್ಟೇ, ಕಾಮನ್ ತಗೊಂಡು ಬರೆದ್ರು ಕೂಡ ಕರೆಕ್ಟು, ಇಲ್ಲ ಆಸ್ ಇಟ್ ಈಸ್ ಬರೆದ್ರು ಕೂಡ ಕರೆಕ್ಟ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇನ್ನು ನಾನು ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಥರ್ಡ್ ಒನ್ ನೋಡಿ ಏನಿದೆ, x² ಇಂಟು e⁻x ಇದೆ. ಓಕೆ, ಸೊ ಈ ಥರ ಕ್ವಶನ್ ಕೊಟ್ಟ ಮೊದಲಿಗೆ ನಾವು ಡಿಸೈಡ್ ಮಾಡೋದು ಅದು ಬಹಳ ಇಂಪಾರ್ಟೆಂಟ್. ಯಾವುದು ಫಸ್ಟ್ ತೊಗೊಂತೀವಿ, ಯಾವುದು ಸೆಕೆಂಡ್ ತೊಗೋತೀವಿ, ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಇದರಲ್ಲೇ. ಸೊ ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ, e⁻x ನೀವು ಯಾವುದ್ರಲ್ಲೇ ತೊಗೊಳ್ಳಿ, ಇಂಟಿಗ್ರೇಷನ್ ತೊಗೊಳ್ಳಿ, ಡಿಫ್ರೆನ್ಸಿಯೇಷನ್ ತೊಗೊಳ್ಳಿ, ಅದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ಇದೇ ಆನ್ಸರ್ ಬರುತ್ತೆ. ಬಟ್ x² ಏನಾಗುತ್ತೆ ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ 2x ಆಗುತ್ತೆ, ಇಂಟಿಗ್ರೇಷನ್ ಅಲ್ಲಿ x³ ಡಿವೈಡ್ ಬೈ 3 ಅಂದ್ರೆ ಒಂದು ಎಕ್ಸ್ಟ್ರಾ ರಿಸಲ್ಟೇ ಬರುತ್ತೆ. ಸೊ ಹಾಗಾಗಿ ಇದನ್ನ ಡಿಫ್ರೆನ್ಸಿಯೇಷನ್ ತಗೊಳ್ಳೋದು ಬೆಟರ್ ಆಗಿರುತ್ತೆ. ಓಕೆ, ಇದನ್ನ ಡಿಫ್ರೆನ್ಸಿಯೇಷನ್ ತಗೊಳ್ಳಿ, ಇದು ಇಂಟಿಗ್ರೇಷನ್ ಅಂತ ತಗೊಳ್ಳಿ. ಸೊ ಇಲ್ಲಿ ಆಲ್ರೆಡಿ ನಾನು ಫಾರ್ಮುಲಾ ಬರ್ತೀನಿ, ಇದೇ ಪ್ರಕಾರ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. x² ಇಂಟು e⁻x dx ಅಂದ್ರೆ ಇವಾಗ ಫಸ್ಟ್ x² ನ ಆಸ್ ಇಟ್ ಈಸ್ ಬರ್ಕೊಂತೀರಾ, ಇಂಟಿಗ್ರೇಷನ್ ಆಫ್ e⁻x dx ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ x² ಇಂಟಿಗ್ರೇಷನ್ ಆಫ್ e⁻x dx, ಇನ್ನೊಂದು dx ಬರುತ್ತೆ ಇಲ್ಲಿ. ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ, ಏನು ಮಾಡಬೇಕು, x² ನ ಆಸ್ ಇಟ್ ಈಸ್ ಬರ್ಕೊಂತಾ ಇದ್ದೀನಿ, e⁻x ಇಂಟಿಗ್ರೇಷನ್ e⁻x ಆಗುತ್ತೆ, ಮೈನಸ್ x² ಡಿಫ್ರೆನ್ಸಿಯೇಷನ್ ಮಾಡಬೇಕು. ಇವಾಗ x² ಡಿಫ್ರೆನ್ಸಿಯೇಷನ್ 2x ಆಗುತ್ತೆ, e⁻x ಆನ್ಸರ್ e⁻x ಆಗುತ್ತೆ, dx ಆಯಿತು. ಬಟ್ ಇವಾಗ ನೋಡಿ ಮತ್ತೆ ಇಲ್ಲಿ 2 ರಿಸಲ್ಟ್ ಬಂದ್ಬಿಟ್ಟು ನಮಗೆ, ಕರೆಕ್ಟಾ? ಸೊ ಮತ್ತೆ ಇದೊಂದ್ಸತಿ ಇದನ್ನೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, ಸೊ x² ಇಂಟು e⁻x ಆಸ್ ಇಟ್ ಈಸ್ ಮೈನಸ್ ಇದನ್ನ ಬ್ರಾಕೆಟ್ ಒಳಗೆ ಬರ್ಕೊಂತ ಹೋಗಿ. ಓಕೆ, ಸೊ ಏನಾಗುತ್ತೆ ನೋಡಿ, ಇಲ್ಲಿ ಕೂಡ ಈ 2ನ ಬೇಕಿದ್ರೆ ಹೊರಗಡೆ ಬರ್ಕೊಂಡು ನಡೆಯುತ್ತೆ, ಯಾಕಂದ್ರೆ ಕಾನ್ಸ್ಟೆಂಟ್ ಇದೆ. ಸೊ x ಮತ್ತೆ e⁻x ಆಗುತ್ತೆ. ಸೊ ಇಲ್ಲಿ ಏನು ಮಾಡಿ, ಇದನ್ನ ಫಸ್ಟ್ ತಗೋಬೇಕು, ಇದನ್ನ ಸೆಕೆಂಡ್ ತಗೋಬೇಕು, ಕರೆಕ್ಟಾ? ಸೊ ನಾನು 2ನ ಹೊರಗಡೆ ಬರೋದು, ಬ್ರಾಕೆಟ್ ಅಲ್ಲಿ ಇದೆಲ್ಲ ಆನ್ಸರ್ನ ಬರೀತಾ ಹೋಗ್ತಾ ಇದ್ದೀನಿ. ಮತ್ತೆ ಇದೇ ಫಾರ್ಮುಲಾನ. ಸೊ ಇವಾಗ ಫಸ್ಟ್ ಫಂಕ್ಷನ್ x ಇದೆ, x ಇಂಟಿಗ್ರೇಷನ್ ಆಫ್ e⁻x dx ಮೈನಸ್ ಇಂಟಿಗ್ರೇಷನ್ ಆಫ್ d ಬೈ dx ಆಫ್ x. ಇವಾಗ ಮತ್ತೆ ಇದಕ್ಕೆ ಇಂಟಿಗ್ರೇಷನ್ e⁻x dx, ಇಲ್ಲಿ ಇನ್ನೊಂದು dx ಬರುತ್ತೆ. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ನಾನೇನು ಮಾಡಿದೆ, ಇವಾಗ ಇಲ್ಲಿ ಮತ್ತೊಂದು ಸತಿ ಇದೇ ಫಾರ್ಮುಲಾನೇ ಅಪ್ಲೈ ಮಾಡಿಕೊಂಡೆ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ನೋಡಿ, x² e⁻x ಮೈನಸ್ ಇಂಟು 2 ಹೊರಗಡೆ ಇರುತ್ತೆ, ಇದು ಹೊರಗಡೆ ಎಲ್ಲ ಇಂಟಿಗ್ರೇಷನ್ ಮಾಡ್ತಾ ಹೋಗಿ. x ಆಸ್ ಇಟ್ ಈಸ್ e⁻x ಇಂಟಿಗ್ರೇಷನ್ e⁻x ಆಗುತ್ತೆ, ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ x ಏನಾಗುತ್ತೆ, ಇವಾಗ 1 ಬಂತು. ಓಕೆ, 1 ಆಗದೆ, ಇದು e⁻x ಇದು e⁻x ಉಳಿಯುತ್ತೆ, ಇಲ್ಲಿ dx ಬಂತು ನೋಡಿ. ಇವಾಗ ಈಸಿಯಾಗಿ ಆನ್ಸರ್ ಬರುತ್ತೆ ನೋಡಿ. ಓಕೆ, ಸೊ ಏನೇನು ಬಂತು ನೋಡಿ, x² e⁻x ಮೈನಸ್, ಇವಾಗ ಬೇಕಿದ್ರೆ 2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ 2 ಇದೆಯಲ್ಲ, ಸೊ ಮೈನಸ್ 2x e⁻x ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 2 1 ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು e⁻x ಇಂಟಿಗ್ರೇಷನ್ e⁻x ಆಗುತ್ತೆ. ಓಕೆ, ಪ್ಲಸ್ ಸಿ. ಇವಾಗ ಇದು ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಬೇಕಿದ್ರೆ e⁻x ಟೋಟಲಿ ಕಾಮನ್ ಫ್ಯಾಕ್ಟರ್ ಬರ್ತಾ ಇದ್ದೇನೆ, ಸೊ ಕಾಮನ್ ಫ್ಯಾಕ್ಟರ್ ತೊಗೊಳ್ಬೋದು ನೀವು. ಸೊ e⁻x ಕಾಮನ್ ತೊಗೊಂಡ್ರೆ ಏನೇನು ಉಳಿಯುತ್ತೆ ನೋಡಿ, ಇಲ್ಲಿ x² ಉಳಿಯುತ್ತೆ, ಅದಾದಮೇಲೆ ಇಲ್ಲಿ ಮೈನಸ್ 2x ಉಳಿಯುತ್ತೆ, ಇಲ್ಲಿ ಪ್ಲಸ್ 2 ಉಳಿಯುತ್ತೆ, ಇದು ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆನಾ ಇದು? ಇಲ್ಲಿ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ 2 ಸತಿ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಫಾರ್ಮುಲಾನ. ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನಾನಿವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, x ಇಂಟು ಲಾಗ್ ಎಕ್ಸ್ ಅಂತಿದೆ. ಸೊ ಇಂಥ ಸಿಚುವೇಷನಲ್ಲಿ ನೋಡಿ, ಎಕ್ಸ್ನ ಡಿಫ್ರೆನ್ಸಿಯೇಷನ್ ತೊಗೋಬೋದು, ಬಟ್ ಲಾಗ್ದು ಇಂಟಿಗ್ರೇಷನ್ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡ್ಕೋಬೇಕು ನಾವು, ಇದನ್ನು ಇವಾಗ ಡಿಫ್ರೆನ್ಸಿಯೇಷನ್ ತೊಗೋಬೇಕಾಗುತ್ತೆ. ಇಲ್ಲಿ ಇಂಥ ಸಿಚುವೇಷನಲ್ಲಿ ಡಿಸೈಡ್ ಮಾಡಬೇಕು, ಇದನ್ನು ಡಿಫ್ರೆನ್ಸಿಯೇಷನು, ಇದನ್ನು ಇಂಟಿಗ್ರೇಷನ್ ಇಲ್ಲಿ ಅನಿವಾರ್ಯ ಆಗುತ್ತೆ ಇಲ್ಲಿ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, ಫಾರ್ಮುಲಾ ಹಾಕಿದರೆ x ಇಂಟು ಲಾಗ್ ಎಕ್ಸ್ ಆಗುತ್ತೆ,
ಡಿ ಎಕ್ಸ್ ಆಗುತ್ತೆ. ಇವಾಗ ಇದು ಫಸ್ಟ್ ರಿಸಲ್ಟ್ ಆಗುತ್ತೆ, ಅಂದರೆ ಲಾಗ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀರಾ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡ್ಕೋಬೇಕು ಇವಾಗ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ತೊಗೋಬೇಕು, ಯಾಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ನಮ್ಗೆ ಗೊತ್ತಿದೆ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಇನ್ನೊಂದು ಡಿ ಎಕ್ಸ್ ಬರುತ್ತೆ. ಓಕೆ, ಸೊ ಇವಾಗ ನೋಡಿ ಇನ್ನೇನಾಯಿತು, ಲಾಗ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. 1 ಪ್ಲಸ್ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ, ಕರೆಕ್ಟಾ? ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ, ಮೈನಸ್ ಸೈನ್ ಇದೆ. ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಎಕ್ಸ್ದು ಇಂಟಿಗ್ರೇಷನು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ ಇಂಟು ಡಿ ಎಕ್ಸ್ ಇಲ್ಲಿದು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಒಂದು ರಿಸಲ್ಟ್ ಕ್ಯಾನ್ಸಲ್ ಮಾಡ್ಕೋಬೋದಾ? ಇಲ್ಲಿ ಒಂದು ಎಕ್ಸ್, ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಓಕೆ, ಉಳಿತಷ್ಟು ನೋಡಿ, ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್, ಇಲ್ಲಿ 1/2 ಇದೆಯಲ್ಲ ಅದನ್ನು ಹೊರಗಡೆ ಬರೀಬೋದಾ? ಇಲ್ಲಿ 2 ಇದೆ, 1/2 ಹೊರಗೆ ಬಂತು. ಇಲ್ಲಿ ಎಷ್ಟು ಉಳಿತಿವಾಗ, ಒಂದು ಎಕ್ಸ್ ಕ್ಯಾನ್ಸಲ್ ಆದಮೇಲೆ ಎಕ್ಸ್ ಮಾತ್ರ ಉಳಿದಿದೆ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸಿಯಾಗಿ ಮಾಡ್ಬೋದು ನಾವು ಇವಾಗ. ಸೊ ಏನೇನು ಉಳಿತು ನೋಡಿ, ನಾನು ಈ ಎಕ್ಸ್ ಸ್ಕ್ವೇರ್ನ ಮೊದಲಿಗೆ ಬರ್ಕೊತಾ ಇದ್ದೀನಿ, ಅದಾದಮೇಲೆ ಲಾಗ್ ಎಕ್ಸ್ ಬರಿತಾ ಇದ್ದೀನಿ, ಇಲ್ಲಿ ಹೋಲ್ ಡಿವೈಡೆಡ್ ಬೈ 2 ಅಂತ ಬರಿತಾ ಇದ್ದೀನಿ. ಅದಾದಮೇಲೆ ಮೈನಸ್ ಇದು ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ. ಇಲ್ಲಿ ಒಂದು 2 ಇದೆ ಆಲ್ರೆಡಿ, ಸೊ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಇದು 2 ಅಂದರೆ 4 ಆಗಿಬಿಡುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು 4th ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯ್ತು ನೋಡಿ. ಸೊ ಇಲ್ಲಿ ನೆನಪಿನ ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಇದನ್ನು ಡೆರಿವೇಟಿವ್ ತೊಗೋಬೇಕು ಫಸ್ಟ್ ರಿಸಲ್ಟ್ ಆಗಿ, ಇದನ್ನು ಇಂಟಿಗ್ರೇಷನ್ ತೊಗೋಬೇಕು. ರಿವರ್ಸ್ ತೊಗೊಂಡಿದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಇದು ಇಂಟ್ರೆಸ್ಟೆಡ್ ಆಯಿತಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, 5th ಒನ್ನು, ಎಕ್ಸ್ ಇಂಟು ಲಾಗ್ ಆಫ್ 2x. ಇದು ಸೇಮ್ ಅದೇ ಥರನಾಗೆ ಇದೆ ನಮಗೆ, ಮತ್ತೆ ಇದು ಇಂಟಿಗ್ರೇಷನ್ ಆಫ್ ಲಾಗ್ ರಿಸಲ್ಟ್ ಗೊತ್ತಿಲ್ಲ, ಹಾಗಾಗಿ ಇದನ್ನು ನಾನು ಏನು ತೊಗೊತಾ ಇದ್ದೀನಿ, ಇದು ಡಿಫ್ರೆನ್ಷಿಯೇಷನು, ಇದನ್ನು ಇಂಟಿಗ್ರೇಷನ್ ಆಗಿ ತೊಗೋತಾ ಇದ್ದೀನಿ. ಸೊ ಫಾರ್ಮುಲಾ ಅಪ್ಲೈ ಮಾಡಿ, ಎಕ್ಸ್ ಇಂಟು ಲಾಗ್ ಆಫ್ 2x ಇಂಟು ಡಿ ಎಕ್ಸ್ ಆದರೆ ಇಲ್ಲೇನಾಗುತ್ತೆ, ಫಸ್ಟು ಲಾಗ್ ಆಫ್ 2xನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಎಕ್ಸ್ನ ಡೈರೆಕ್ಟ್ ಬರಿತಾ ಇದ್ದೀನಿ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ತೊಗೋಬೇಕು ಇವಾಗ ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ. ಸೊ ಲಾಗ್ ಡಿಫ್ರೆನ್ಷಿಯೇಷನ್ ಏನಿದೆ, 1/2x ಇದೆ. 2xನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗ ಎಕ್ಸ್ಟ್ರಾ ಇತ್ತು, ಅಲ್ಲಿ ಲಾಗ್ ಎಕ್ಸ್ ಇತ್ತು 1/x ಅಂತ ಬರೀತೀವಿ, ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ 2x ಇದೆ. ಸೊ 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2 ಆಗುತ್ತೆ. ಅದಾದಮೇಲೆ ಎಕ್ಸ್ನ ಇಂಟಿಗ್ರೇಷನ್ ಮಾಡ್ಕೊತೀರಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಅದು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ ಇಂಟು ಡಿ ಎಕ್ಸ್. ಇಷ್ಟು ಚೇಂಜ್ ಆಗಿರೋದು. ಓಕೆ, ನಾನು ಇಲ್ಲಿ ಫಾರ್ಮುಲಾ ಡೈರೆಕ್ಟಾಗಿ ಬರ್ತೀನಿ, ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಲಾಗ್ ಆಫ್ 2x ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯಿತು ಇದು, ಮೈನಸ್ ಇದು ನೋಡಿ ಇಲ್ಲಿ 2 ಇದು 2 ಕ್ಯಾನ್ಸಲ್ ಆಯಿತು, ಮತ್ತು ಇಲ್ಲಿ x1 ಇಲ್ಲಿ ಒಂದು ರಿಸಲ್ಟು ಕ್ಯಾನ್ಸಲ್ ಆಯಿತು. ಇಲ್ಲಿ ಎಷ್ಟು ಬಂತು ಹೊರಗಡೆ, 1/2 ಬಂತು. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ಇವಾಗ ಇದನ್ನು ನಾನು ಫಸ್ಟಿಗೆ ಬರ್ಕೊತಾ ಇದ್ದೀನಿ, ಎಕ್ಸ್ ಸ್ಕ್ವೇರ್ ಲಾಗ್ ಆಫ್ 2x ಡಿವೈಡೆಡ್ ಬೈ 2 ಮೈನಸ್ 1/2. ಇಂಟಿಗ್ರೇಷನ್ ಆಫ್ ಎಕ್ಸ್ ಎಷ್ಟಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ, ಮತ್ತು ಅದು ಸೊ ಇದು 2 ಅಂದರೆ ಇದು 4 ಆಗಿಬಿಡ್ತು, ಅಂದರೆ ಇದೇನಾಗುತ್ತೋ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಸಿ. ನೋಡಿ ಆಗಲೇ ಆನ್ಸರ್ ಮತ್ತು ಇವಾಗಿನ ಆನ್ಸರ್ ಎರಡು ಸೇಮ್ ಆಗಿದೆ, ಹಿಂದಿನ ಎಕ್ಸಾಂಪಲ್ ಮತ್ತು ಈ ಎಕ್ಸಾಂಪಲು. ಇಲ್ಲಿ ಮಾತ್ರ ಇರೋದು ಅಷ್ಟೇ ಚೇಂಜಸ್ ಇದೆ, ಉಳಿಕಿದ್ರೆಲ್ಲನೂ ಸೇಮ್ ಆಗಿದೆ ನೋಡಿ. ಸಿಂಪಲ್ ಇದನ್ನು ಇದು ಕೂಡ. ಓಕೆ, ಇಲ್ಲಿ ತೊಗೋಬೇಕಾಗಿರೋದು ಫಸ್ಟ್ ರಿಸಲ್ಟ್, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. 6th ಕ್ವಶನ್ ಏನಿದೆಪ್ಪ ಅಂತಂದರೆ, ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಆಫ್ ಎಕ್ಸ್ ಅಂತಿದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು ನೋಡಿ, ಮತ್ತು ಇಲ್ಲಿನೂ ಸೇಮ್ ಪ್ರೊಸೀಜರ್. ಇಲ್ಲಿ ಇದನ್ನು ಫಸ್ಟ್ ಇದನ್ನು ಏನು ತೊಗೋಬೇಕು, ಡಿಫ್ರೆನ್ಷಿಯೇಷನ್, ಇದು ಇಂಟಿಗ್ರೇಷನ್. ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ ಸ್ಟೂಡೆಂಟ್, ಫಾಸ್ಟಾಗಿ ಹೇಳಿ ಏನಾಗುತ್ತೆ ಇಲ್ಲಿ, ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ದು 1/x ಆಗುತ್ತೆ, ಮತ್ತು ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ತೊಗೊತೀರಾ, ಅದು ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಇಂಟು ಡಿ ಎಕ್ಸ್. ಇದು ಅರ್ಥ ಆಗ್ತಾ ಇದೆಯಾ ಸ್ಟೂಡೆಂಟ್? ಸೊ ನಾನು ಇಲ್ಲಿ ಡೈರೆಕ್ಟ್ ತೊಗೊಂಡಿನಿ, ಇಂಟಿಗ್ರೇಷನ್ ತೊಗೊತಾ ಇದ್ವಿ ನಾವು. ಓಕೆ, ಸೊ ಇದೇನೇನು ಬಂತು ನೋಡಿ, ಇವಾಗ ಎಕ್ಸ್ ಕ್ಯೂಬ್ನ ಮೊದಲಿಗೆ ಬರ್ಕೊತಾ ಇದ್ದೀನಿ, ಇದು ಲಾಗ್ ಎಕ್ಸ್ ಡಿವೈಡೆಡ್ ಬೈ 3 ಆಯಿತು. ಅದಾದಮೇಲೆ ಮೈನಸ್ ಸೈನ್ ಇದೆ ಇಲ್ಲಿ, ಸೊ ಮೈನಸ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ಇಲ್ಲಿನೂ ಮತ್ತೆ ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ, ಇದು 1/3 ಹೊರಗಡೆ ಬರುತ್ತೆ. ಇವಾಗ ಎಷ್ಟು ಉಳಿತು ನೋಡಿ, ಇವಾಗ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ ಇಂಟು ಡಿ ಎಕ್ಸ್ ಆಯಿತು. ಓಕೆ, ಸೊ ಇನ್ನು ಲಾಸ್ಟ್ ಸ್ಟೆಪ್ ಬರಿದರೆ ಮುಗೀತು ನೋಡಿ, ಲಾಗ್ ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಬರುತ್ತೆ. ಇಲ್ಲಿ 3 ಇದೆ ಆಲ್ರೆಡಿ, ಸೊ 3 × 3 9 ಆಗುತ್ತೆ. ಇಲ್ಲಿ ಇದು ಎಷ್ಟಾಗುತ್ತೆ, ಎಕ್ಸ್ ಕ್ಯೂಬ್ ಆಗುತ್ತೆ, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು 6 ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಎಲ್ಲ ಎಕ್ಸಾಂಪಲ್ಸು? ಇಲ್ಲಿ ತೊಗೋಬೇಕಾಗಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಫಸ್ಟ್ ರಿಸಲ್ಟ್ ಯಾವ್ದು ತೊಗೋತಾ ಇದ್ದೀರಾ, ಸೆಕೆಂಡ್ ರಿಸಲ್ಟ್ ಯಾವ್ದು ತೊಗೋತಾ ಇದ್ದೀರಾ ಅಂತ. ಓಕೆ, ಸೊ ಇವಾಗ ನೆಕ್ಸ್ಟ್ 7th ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ನಾವು ಇದನ್ನು ಇಂಟಿಗ್ರೇಷನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸು ಅದು ಗೊತ್ತಿಲ್ಲ ಫಾರ್ಮುಲಾ, ಬಟ್ ನಮಗೇನು ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಗೊತ್ತಿದೆ.
ಕರೆಕ್ಟಾ? ಸೊ ಇವಾಗ ನಾವೇನು ತೊಗೋಬೇಕು, ಈ ರಿಸಲ್ಟ್ನ ಡಿಫ್ರೆನ್ಷಿಯೇಷನ್ ಆಗಿ ಕನ್ಸಿಡರ್ ಮಾಡಬೇಕು, ಇದನ್ನು ಇಂಟಿಗ್ರೇಷನ್ ಆಗಿ ಕನ್ಸಿಡರ್ ಮಾಡಬೇಕು. ಇವಾಗ ಫಾರ್ಮುಲಾ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಓಕೆ, ಫಸ್ಟಿಗೆ ಏನು ಮಾಡ್ತೀರಾ, ಡಿಫ್ರೆನ್ಷಿಯೇಷನ್ ಆ್ಯಸ್ ಇಟ್ ಈಸ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊತೀರಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ಅದಾದಮೇಲೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಇನ್ನೊಂದು ಡಿ ಎಕ್ಸ್ ಬರುತ್ತೆ, ಅಂದರೆ ಈ ಫಸ್ಟ್ ರಿಸಲ್ಟದು ಇಂಟಿಗ್ರೇಷನ್ ಡಿ ಎಕ್ಸ್. ಓಕೆ, ಸೊ ಇವಾಗ ನಾನು ಇದನ್ನು ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್, ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಅದಾದಮೇಲೆ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಸೊ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ ಫಾರ್ಮುಲಾ, 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಕರೆಕ್ಟಾ? ಸೊ ಮತ್ತೆ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ, ಇಲ್ಲಿ ಪ್ಲಸ್. ಓಕೆ, ಸೊ ಇದು ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಆಯಿತು. ಸೊ ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಇಲ್ಲಿ 1/2 ಇದೆ, ಕಾಮನ್ ಹೊರಗಡೆ ಬರ್ಕೊಂಬಿಡಿ, ಯಾಕಂದರೆ ಅದು ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ಏನಾಯಿತು, ಸೈನ್ ಇನ್ವರ್ಸ್ ಎಕ್ಸ್ ಇದೆ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ 1/2 ಹೊರಗಡೆ ಬರುತ್ತಾ, ಸೊ ಅದನ್ನ 1/2ನ ಹೊರಗಡೆ ಬರ್ಕೊಳ್ಳಿ. ಇಲ್ಲಿ ಏನುಳಿತು, ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇತ್ತು. ಸೊ ಇವಾಗ ಇದಕ್ಕೆ ನಾವು ಇಂಟಿಗ್ರೇಷನ್ ತೊಗೋಬೇಕು. ಸೊ ಇಲ್ಲಿ ಸ್ಟೂಡೆಂಟ್ಸ್ ಒಂದು ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಇದನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಮೈನಸ್ ಇದೆಲ್ಲ ಇದನ್ನು ಒಳಗಡೆ ತೊಗೊತಾನೆ, ಅಂದರೆ ಇದು ಪ್ಲಸ್ ಆಗುತ್ತೆ ಇವಾಗ. ಸೊ ಇದು ಮೈನಸ್ ಇಲ್ಲಿ ಒಳಗಡೆ ಬರುತ್ತೆ, ಕರೆಕ್ಟಾ? ಸೊ ಮತ್ತೆ ಪ್ಲಸ್ ಮೈನಸ್ಸೇ ಬರುತ್ತಾ ಆನ್ಸರು, ಹಾಗಾಗಿ ಇದನ್ನು ಪ್ಲಸ್ ತೊಗೊಂಡಿದ್ದೀನಿ, ಇದನ್ನು ಮೈನಸ್ ತೊಗೊಂಡು. ಯಾಕಪ್ಪ ಅಂದರೆ ಇಲ್ಲಿ ಒಂದು ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನಾವು ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡ್ತಾ ಹೋದರೆ ನಮಗೆ ಫಾರ್ಮುಲಾ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ ಅಂದರೆ ಇಲ್ಲಿ +1 ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇಲ್ಲಿ -1 ತೊಗೊತಾ ಇದ್ದೀನಿ. ಮತ್ತೆ ಹೊಳೆ ಆನ್ಸರ್ ಅದೇ ಬರುತ್ತಾ, -1 +1 ಕ್ಯಾನ್ಸಲ್ ಆಗಿ ಮತ್ತೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತಾ. ಓಕೆ, ಸೊ ಇವಾಗ ಇಲ್ಲಿ 2 ಟರ್ಮ್ನ ಮಾಡ್ಕೊಳ್ಳಿ, ಇದು ಒಂದು ಟರ್ಮ್ ಅಂತ ತಿಳ್ಕೊಳ್ಳಿ, ಇದು ಒಂದು ಟರ್ಮ್. ಈ ಡಿನಾಮಿನೇಟರ್ 2 ಟರ್ಮ್ಗೆ ಡಿವೈಡ್ ಮಾಡ್ಕೋಬೇಕು. ಸೊ ಇದೇನಾಗುತ್ತೆ ನೋಡಿ, ಫಸ್ಟ್ ನಾನು ಇದು ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ, ಡಿವೈಡ್ ಬೈ 2 ಪ್ಲಸ್ ಇದು 1/2 ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಆಫ್ ಈ ರಿಸಲ್ಟ್ಗೆ ಫಸ್ಟ್ ಇದನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ, ಅಂದರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ಬ್ರ್ಯಾಕೆಟ್ ಒಳಗೆ ಬರೀರಿ, ಯಾಕಂದರೆ ಇದು 1/2 ಇಲ್ಲಿ 2 ಕಡೆ ಅಪ್ಲೈ ಆಗುತ್ತೆ. ನಾನು ಏನು ಮಾಡಿದೆ, ಈ ಫಸ್ಟ್ ರಿಸಲ್ಟ್ಗೆ ಈ ರಿಸಲ್ಟ್ನ ಡಿವೈಡ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಮೈನಸ್ ಸೈನ್ ಇದೆಯಲ್ಲ, ಸೊ ಮೈನಸ್ ಸೈನ್ 1 ಡಿವೈಡ್ ಮತ್ತು ಇದು ರಿಸಲ್ಟು. ಇಲ್ಲಿ ಮತ್ತೆ ಇಂಟಿಗ್ರೇಷನ್ ಹಾಕೊಳ್ಳಿ, ಇಲ್ಲಿ ಬೇಕಿದ್ರೆ ಇಲ್ಲಿ ಡಿ ಎಕ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಸೈನ್ ಇತ್ತು, 1 ಡಿವೈಡ್ ಬೈ ಮತ್ತು ಇದು ರಿಸಲ್ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸೊ ನಾನು ಯಾಕೆ ಈ ಥರ ಸಪ್ರೇಟ್ ಮಾಡ್ಕೊಂಡೆ ಅಂದರೆ ಇವಾಗ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಇದೆ ರಿಸಲ್ಟು, ಇದನ್ನ ಇನ್ನೊಂದು ಸತಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಏನೇನು ಉಳಿತು ಇಲ್ಲಿ, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 2 ಪ್ಲಸ್ 1/2 ಇಂಟು ಬ್ರ್ಯಾಕೆಟ್. ಸೊ ಇದು ನೋಡಿ ರಿಸಲ್ಟ್, ಇಲ್ಲಿ ಎರಡು ಸೇಮ್ ಟರ್ಮ್ ಆಗಿದೆ, ಇಲ್ಲಿ ರೂಟ್ ಇದೆ, ಇಲ್ಲಿ ರೂಟ್ ಇಲ್ಲ. ಸೊ ಇದು ರೂಟ್ ಇಲ್ಲ ಅಂತಂದರೆ ನಾವು ಯೂಶ್ವಲಿ 2 ಇತ್ತಂದರೆ ಇದನ್ನು ಈ ಥರನೂ ಬರಿಬೋದಾ, √2 ಇಂಟು √2 ಅಂತ. ಸೊ √2 ಇಂಟು √2 ಅಂದರೆ ಮತ್ತೆ ಅದು 2 ಆಗುತ್ತೆ. ಸೊ ಇದನ್ನು 2 ಅಂತ ತಿಳ್ಕೊಳ್ಳಿ, ಇದನ್ನು 2 ಸತಿ ರೂಟಾಗಿ ಬರಿಬೋದಾ. ಆಲ್ರೆಡಿ ಒಂದು ರೂಟ್ ಕೆಳಗಡೆ ಇದೆ ಅಂತಂದರೆ ಒಂದು ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೇಲ್ಗಡೆ ಒಂದು ರೂಟ್ ಮಾತ್ರ ಉಳಿದು ಬಿಡ್ತಾ. ಇದು ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿಯುತ್ತಾ. ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಇದನ್ನು 2 ಸತಿ ನಾವು ಇದೇ ಥರನಾಗಿ 2 ಸತಿ ನಾವು ಇಲ್ಲಿ ಬರ್ಕೊಂಡ್ರೆ ಇಲ್ಲಿ ಒಂದು ಟರ್ಮ್ ಹೋಗಿ ಒಂದು ಟರ್ಮ್ ಮಾತ್ರ ಉಳಿದು ಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಈ ಸಪ್ರೇಟ್ ಮಾಡ್ಕೊಂಡಿದ್ದು ಇಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇಲ್ಲಿ ಏನಿದೆ ಡಿ ಎಕ್ಸ್ ಇಂಟು 1 ಅಂದರೆ ಇದು ಡಿ ಎಕ್ಸ್ ಆಗುತ್ತಾ. ಸೊ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಇವಾಗ ನಮಗೆ ಡೈರೆಕ್ಟಾಗಿ ಫಾರ್ಮುಲಾನ ಗೊತ್ತಾಗ್ಬಿಡುತ್ತೆ. ಏನಿದೆ ಇದು ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 1/2. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಫಾರ್ಮುಲಾನೇ ಗೊತ್ತಿದೆ. ಏನಿದೆ ಫಾರ್ಮುಲಾ ಹೇಳಿ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತಂದರೆ ಏನಿದೆ ಫಾರ್ಮುಲಾ, ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಕರೆಕ್ಟಾ? ಸೇಮ್ ಇದೆಯಾ, ಇದೇ ಫಾರ್ಮುಲಾ. ಓಕೆ, ಅದಾದಮೇಲೆ ಇಲ್ಲಿನೂ ಇದೇ ಒಂದು ಫಾರ್ಮುಲಾ, ಇದು 5 ಮಾರ್ಕ್ಸ್ ಡೆರಿವೇಷನ್ ಒಳಗೆ ಫಾರ್ಮುಲಾ ಡಿಸ್ಕಸ್ ಮಾಡಿದ್ದೀವಿ. ಇದು ಏನಾಗುತ್ತೆ, ಸೈನ್ ರಿಸಲ್ಟೇ ಬರುತ್ತೆ ಇದ್ರದ್ದು. ಸೊ ಅದೇನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಬರೀತಿದ್ರೆ ಯೂಶ್ವಲಿ. ಸೊ ಎ ಅಂದರೆ 1 ಆಗಿದೆ ಇಲ್ಲಿ, ಸೊ ಎಕ್ಸ್ ಬಂದುಬಿಡುತ್ತೆ ಆನ್ಸರ್. ಓಕೆ, ಸೊ ಪ್ಲಸ್ ಸಿ ಆಗುತ್ತೆ. ಈಗ ಬೇಕಿದ್ರೆ ಇದು 1/2ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೆದ್ಬಿಟ್ರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಎಷ್ಟಾಗುತ್ತೆ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2. ಸೊ 1/2 ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಡಿವೈಡ್ ಬೈ 4 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಆಲ್ರೆಡಿ 1/2 ಇದೆ ಅಂದರೆ ಇದು ಕೂಡ 1/4 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಇದು ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇದು 1/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಇದು ಬೇಕಿದ್ರೆ ಇವೆರಡನ್ನ ನಾವು ಸಿಂಪ್ಲಿಫೈ ಮಾಡಿ ಕೂಡ ಬರಿಬೋದು. ಸೊ ಏನು ಮಾಡ್ಬೋದಪ್ಪ ಅಂದರೆ
ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ 2 ಇವೆರಡು ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಇಲ್ಲೆರಡು ಸೈನ್ ಇನ್ವರ್ಸ್ ಎಕ್ಸ್ ಇದೆನಾ, ಸೊ ಕಾಮನ್ ತೊಗೊಂಡ್ರೆ ಎಷ್ಟು ಉಳಿಯುತ್ತೆ 1/4 ಮೈನಸ್ 1/2 ಉಳಿಯುತ್ತೆ. ಅಂದರೆ 4 ಎಲ್ ಸಿ ಎಮ್ ಆಗುತ್ತೆ, 1 ಮೈನಸ್ 2 ಆಗುತ್ತೆ, ಅಂದರೆ -1/4 ಬರುತ್ತೆ. ಇದು ಎರಡು ಸಿಂಪ್ಲಿಫೈ ಮಾಡಿ ನೋಡಿ, ಅಂದರೆ ಎಷ್ಟಾಯಿತು ಇಲ್ಲಿ ಬರಿತಾ ಇದ್ದು ನೋಡಿ ಆನ್ಸರ್ ನಾನು 1/4 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬೇಕಾದರೆ ಮಾಡಿದರೆ ನಿಮ್ಗೆ ಗೊತ್ತಾಗಿಬಿಡುತ್ತೆ. ನಿಮಗೆ ಇಲ್ಲಿ -1 ಪ್ಲಸ್ 1/2 ಅಂತಂದರೆ -1/2 ಉಳಿಯುತ್ತೆ, ಮತ್ತೆ ಮಲ್ಟಿಪ್ಲೈ ಮಾಡಿದರೆ 1/2 1/4 ಬರುತ್ತೆ ಇಷ್ಟೇ. ಓಕೆ, ಸೊ ನೀವು ಎಲ್ಲಿ ಬೇಕಾದರೂ ಸಿಂಪ್ಲಿಫೈ ಮಾಡ್ಕೋಬೋದು. ಸೊ ಇದು ಆನ್ಸರ್ ಎರಡು ಸಬ್ಸ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, -1/4 ಬರುತ್ತೆ. ಇದನ್ನು ನಾನು ಇಲ್ಲಿ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಓಕೆ, ಸೊ ಮತ್ತೆ ನೋಡಿ ಇಲ್ಲಿ ಮತ್ತೆ ಸೈನ್ ಇನ್ವರ್ಸ್ ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ. ಸೊ ಇಲ್ಲಿ ಸೈನ್ ಇನ್ವರ್ಸ್ನ ಕಾಮನ್ ತೊಗೊಂಡ್ರೆ ಇಲ್ಲಿ 1/4 ಒಂದು ಇದೆಯಲ್ಲ, ಸೊ ಹಾಗಾಗಿ ನಾನು ಮೊದಲಿಗೆ ಏನು ತೊಗೊತಾ ಇದ್ದೀನಿ ಅಂದರೆ ಸೈನ್ ಇನ್ವರ್ಸ್ನ ಕಾಮನ್ ತೊಗೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1/4 ಕಾಮನ್ ತೊಗೋತಾ ಇದ್ದೀನಿ. ಸೊ 1/4 ಅಂತಂದರೆ ಕಾಮನ್ ತೊಗೊಂಡ್ರೆ ಇಲ್ಲಿ 2 ಇಲ್ಲ, ಇಲ್ಲಿ ಬರೀ 2 ಇದೆ, ಅಂದರೆ ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2x² ಆಯಿತು. ಸೈನ್ ಇನ್ವರ್ಸ್ ಕಾಮನ್ ಆಗಿದೆ, ಇಲ್ಲಿ ಮೈನಸ್ ಇದು 1/4 ಸೈನ್ ಇನ್ವರ್ಸ್ ಎರಡು ಕಾಮನ್ ತೊಗೊಂಡ್ರೆ 1 ಉಳಿಯುತ್ತೆ. ಓಕೆ, ಪ್ಲಸ್ x/4 ರೂಟ್ ಆಫ್ 1 ಮೈನಸ್ x² ಉಳಿಯುತ್ತೆ ನೋಡಿ. ಸೊ ಇವೆರಡನ್ನ ಮತ್ತೆ ಪುನಃ ಇಲ್ಲಿ ಮಲ್ಟಿಪ್ಲೈ ಮಾಡಿ ಮತ್ತೆ ಇದೇ ಆನ್ಸರ್ ಬರುತ್ತೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಆನ್ಸರ್ ಲಾಸ್ಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟು ಸಿಂಪ್ಲಿಫೈ ಮಾಡಿದೆ. ನೀವು ಇಷ್ಟು ಮಾಡಿದರೂ ಕೂಡ 100% ಕರೆಕ್ಟಾಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಎಲ್ಲನೂ? ಓಕೆ, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಥರನಾಗಿ ಇದೆ ನೋಡಿ. 8th ಒನ್ನು x ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ, ಅಂದರೆ ಇದನ್ನು ನಾವು ಇಂಟಿಗ್ರೇಷನ್ ತೊಗೋಬೇಕು ಮತ್ತು ಇದನ್ನು ಡಿಫ್ರೆನ್ಷಿಯೇಷನ್ ಆಗಿ ತೊಗೋಬೇಕು. ಸೊ ನಾನಿಲ್ಲಿ ಕ್ವಶನ್ ಬರಿತಾ ಇದ್ದೀನಿ, x ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು. ಸೊ ಮೊದಲಿಗೆ ನಾವೇನು ಮಾಡಬೇಕು, ಟ್ಯಾನ್ ಇನ್ವರ್ಸ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಅದಾದಮೇಲೆ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಒಂದು ಡಿ ಎಕ್ಸ್ ಬರುತ್ತೆ, ಯಾಕಂದರೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಇದೆಯಲ್ಲ ಅದ್ರ ಸಲುವಾಗಿ. ಸೊ ಇವಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ x² ಡಿವೈಡೆಡ್ ಬೈ 2 ಆಗುತ್ತೆ. ಅದಾದಮೇಲೆ ಮೈನಸ್ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ 1 ಡಿವೈಡ್ ಬೈ 1 ಪ್ಲಸ್ x² ಆಗುತ್ತೆ. ಇಂಟಿಗ್ರೇಷನ್ ಆಫ್ x² ಡಿವೈಡೆಡ್ ಬೈ 2 ಆಗುತ್ತೆ. ಅದಾದಮೇಲೆ ಇದು ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಏನಿದೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಇದು x² ಡಿವೈಡ್ ಬೈ 2, ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ 1/2 ಮಾತ್ರ ಹೊರಗಡೆ ತೊಗೊಳ್ಳಿ. ಇಂಟಿಗ್ರೇಷನ್ ಆಫ್ x² ಇಂಟು 1 ಅಂದರೆ x² ಡಿವೈಡ್ ಬೈ 1 ಪ್ಲಸ್ x² ಉಳಿಯುತ್ತೆ. ಓಕೆ, ಡಿ ಎಕ್ಸ್. ಸೊ ಇವಾಗ ನೋಡಿ, ಇಲ್ಲಿ ಡಿನಾಮಿನೇಟರಲ್ಲಿ 1 ಪ್ಲಸ್ x² ಇದೆ. ನಾವು ಹಿಂದಿನ ಎಕ್ಸಾಂಪಲಲ್ಲಿ ಮೈನಸ್ ಇತ್ತು, ಹಾಗಾಗಿ ಈ ಮೈನಸ್ನ ಒಳಗಡೆ ತೊಗೊಂಡಿದೆ. ಬಟ್ ಇಲ್ಲಿ ಪ್ಲಸ್ ಇದೆಯಲ್ಲ, ಸೊ ಇದನ್ನು ಒಳಗಡೆ ತೊಗೊಳ್ಳೋದು ನೆಸೆಸರಿ ಇರೋದಿಲ್ಲ, ಇದು ಪ್ಲಸ್ಸೇ ಆಗಿರಬೇಕು. ಸೊ ಇವಾಗ ಇಲ್ಲಿ +1 -1 ತೊಗೊತಾ ಇದ್ದೀನಿ ನಾನು. ಓಕೆ, ಮತ್ತೆ ಎರಡು ಕ್ಯಾನ್ಸಲ್ ಆದರೆ ಮತ್ತೆ ಸೇಮ್ ಆನ್ಸರ್ ಬರೋದಾ? ಓಕೆ, ಸೊ ಇವಾಗ ಆಲ್ರೆಡಿ ನಾವು ಹಿಂದಿನ ಎಕ್ಸಾಂಪಲ್ ಮಾಡಿದ್ದಿಲ್ಲ, ಡಿವೈಡು ಅದೇ ಥರನಾಗಿ ಇಲ್ಲಿ ಕೂಡ ಡಿವೈಡ್ ಮಾಡ್ಕೋಬೇಕು. ಟ್ಯಾನ್ ಇನ್ವರ್ಸ್ ಎಕ್ಸ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತ ಹೋಗಬೇಕಾಗತ್ತೆ. ಇಲ್ಲಿ 1/2 ಆಗುತ್ತೆ, ಇದು ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಇದರಿಂದ ಡಿವೈಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಪ್ಲಸ್ x² ಡಿವೈಡ್ ಬೈ 1 ಪ್ಲಸ್ x², ಇಲ್ಲಿ ಡಿ ಎಕ್ಸ್, ಮೈನಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 ಪ್ಲಸ್ x² ಡಿ ಎಕ್ಸ್ ಆಯಿತು. ಇವಾಗ ಇದು ಎರಡು ಕ್ಯಾನ್ಸಲ್ ಆಗಿಬಿಡ್ತಾ, ಎರಡು ಸೇಮ್ ರಿಸಲ್ಟ್ ಇದೆ. ಎಷ್ಟು ಬಂತು? ಇಲ್ಲಿ 1 ಬಂತು. ಇವಾಗ ಇಂಟಿಗ್ರೇಷನ್ ಭಾಳ ಸಿಂಪಲ್ ಆಗಿಬಿಡುತ್ತೆ ನೋಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು x² ಡಿವೈಡ್ ಬೈ 2, ಇದು 1/2. ಇಂಟಿಗ್ರೇಷನ್ ಆಫ್ 1 ಆಯಿತಾ, ಇದು 1 ಇಂಟಿಗ್ರೇಷನ್ ಏನಾಗುತ್ತೆ x ಆಗುತ್ತೆ, ಮೈನಸ್ ಇದು ಫಾರ್ಮುಲಾನೇ ಇದೆಯಾ, ಏನಿದೆ ಹೇಳಿ ಫಾರ್ಮುಲಾ, ಟ್ಯಾನ್ ಇನ್ವರ್ಸ್ ಆಫ್ x ಬೈ ಅಂದರೆ x ಆಗುತ್ತೆ, ಪ್ಲಸ್ ಸಿ. ಎಷ್ಟಾದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ ನೋಡಿ. ಬೇಕಿದ್ರೆ ಇದು 1/2ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೆದುಬಿಟ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಇದು ಲಾಸ್ಟಿಗೆ ಆನ್ಸರ್ ಏನು ಮಾಡಿ, ಇದು x² ಮೊದಲಿಗೆ ಬರ್ಕೊತಾ ಇದ್ದೀನಿ, x² ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ 2, ಇದು 1/2 ಮಲ್ಟಿಪ್ಲೈ ಮಾಡಿದರೆ x/2, ಇದು ಮೈನಸ್ ಮೈನಸ್ಸು ಪ್ಲಸ್ ಆಗುತ್ತೆ. ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಸ್ಟೂಡೆಂಟ್ಸ್ ಇದು ಎಕ್ಸಾಂಪಲ್? ಸೊ ಇನ್ನು ಹಿಂದಿನ ಎಕ್ಸಾಂಪಲ್ ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಈ ಎಕ್ಸಾಂಪಲ್ ಬಹಳ ಸಿಂಪಲ್ ಆಗಿದೆ ನೋಡಿ. ಓಕೆ, ಸೊ ಇವತ್ತು ನಾನು ಟೋಟಲಿ 8 ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡಿದ್ದೆ. ಸೊ 9th ಒನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಉಳಿದಿರುವಂಥ ಎಲ್ಲ ಎಕ್ಸಾಂಪಲ್ನ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.